ಮದುವೆ ಹೆಸರಿನಲ್ಲಿ ಹುಡುಗಿ ಅಥವಾ ಹುಡುಗ ಮೋಸ ಮಾಡಿರೋದನ್ನ ಕೇಳಿರ್ತೀವಿ ನೋಡಿರ್ತೀವಿ. ಆದರೆ ಹುಡುಗಿಯ ತಂದೆ ಮದುವೆ ಹೆಸರಿನಲ್ಲಿ ಲಕ್ಷ ಲಕ್ಷ ಪೀಕಿರುವಂತಹ ಕಥೆ ಇದು. ಮೈಸೂರಿನಲ್ಲೊಂದು 420 ಫ್ಯಾಮಿಲಿ ಮಗಳ ಮದುವೆಯ ಆಸೆ ತೋರಿಸಿ 25 ಲಕ್ಷವನ್ನ ಪೀಕಿದ ಕುಟುಂಬ. ಹುಣಸೂರು ತಾಲೂಕಿನ ಕಡೆಮನುಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹುಡುಗಿಯ ಆಸೆಗಾಗಿ ಹಣವನ್ನು ಕಳೆದುಕೊಂಡಿದ್ದಾನೆ ಅಶೋಕ್ ಎಂಬ ಯುವಕ. ವೆಂಕಟೇಶ್, ಲಕ್ಷ್ಮಿ ಹಾಗೂ ಸಿಂಚನಾ ವಿರುದ್ಧ ಈಗ ಯುವಕ ದೂರನ್ನ ಕೊಟ್ಟಿದ್ದಾನೆ. ಮೈಸೂರಿನಲ್ಲಾಗಿರುವಂತಹ ಘಟನೆ. ಮೈಸೂರಿನಲ್ಲಿ ಮದುವೆ ಹೆಸರಿನಲ್ಲಿ ಲಕ್ಷ ಲಕ್ಷವನ್ನ ಈ ಕುಟುಂಬ ಪೀಕಿದೆ ಅಂಥೇಳಿ ಆ ಯುವಕ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಮಗಳನ್ನ ಮದುವೆ ಮಾಡಿಕೊಡ್ತೀನಿ ಅಂಥೇಳಿ ಆಸೆ ತೋರಿಸಿ ಮಗಳ ತಂದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 25 ಲಕ್ಷ ಹಣವನ್ನು ಪೀಕಿದರಂತೆ. ಹುಣಸೂರು ತಾಲೂಕಿನ ಕಡೆಮನುಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹುಡುಗಿಯ ಆಸೆಗೆ ಹಣವನ್ನು ಈಗ ಕಳೆದುಕೊಂಡಂತಹ ಅಶೋಕ್ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿರುವಂತಹದ್ದು. ವೆಂಕಟೇಶ್, ಲಕ್ಷ್ಮಿ ಹಾಗೂ ಸಿಂಚನಾ ವಿರುದ್ಧ ಈಗ ದೂರನ್ನು ಕೊಟ್ಟಿದ್ದಾನೆ ಯುವಕ. ಅಶೋಕ್ ಎಂಬಂತಹ ಯುವಕ ಏನಿದ್ದಾನೆ ಆತನಿಗೆ ಮಗಳನ್ನ ಕೊಡುವಂತಹ ಆಸೆಯನ್ನ ತೋರಿಸಿದ್ರು ಆ ಯುವತಿಯ ಅಪ್ಪ. 1 ವರ್ಷದ ಅಂತರದಲ್ಲಿ 25 ಲಕ್ಷ ವಸೂಲಿ ಮಾಡಿತ್ತು ಈ ಕುಟುಂಬ. ತಂದೆ 15 ಲಕ್ಷ, ತಾಯಿ 8 ಲಕ್ಷ, ಮಗಳು 2 ಲಕ್ಷವನ್ನು ಪಡೆದು ಮೋಸ ಮಾಡಿದಾರಂತೆ. ಇದೀಗ ಮದುವೆ ಮಾಡಿಕೊಡ್ಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ವೆಂಕಟೇಶ್ ಕುಟುಂಬಸ್ಥರು. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅಶೋಕನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಲಿಕ್ಕೆ ಒಪ್ಪಂದ ಆಗಿರುತ್ತಂತೆ ಅಶೋಕ್ ಕುಟುಂಬಸ್ಥರು ಮತ್ತು ಆ ಹುಡುಗಿಯ ಕುಟುಂಬಸ್ಥರ ನಡುವೆ. ಇದೇ ನಂಬಿಕೆಯಲ್ಲಿಯೇ ಆತ 25 ಲಕ್ಷ ಹಣವನ್ನು ಖರ್ಚು ಮಾಡಿರ್ತಾನೆ. ಅದಾದಮೇಲೆ ಮದುವೆ ಮಾಡಿಕೊಡಿ ಅಂದರೆ ಈಗ ಹಿಂದೇಟನ್ನು ಹಾಕ್ತಿದ್ದಾರಂತೆ. ಹಾಗಾಗಿ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ ಅಶೋಕ್. ಮದುವೆ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಅಡಕೆ ಮರ ಕಡ್ದಿದ್ದಾನೆ ಅಂದ್ಬಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ಫೈಲ್ ಆಗಿತ್ತು. ಏನಂತ ಮದುವೆ ವಿಚಾರವಾಗಿ ಅಂದರೆ ಬಲವಂತವಾಗಿ ಬಂದು ಕೇಳ್ದ, ಹುಡುಗ ಸರಿ ಇಲ್ಲ ಅಂದ್ಬಿಟ್ಟು ಬೇಡ ಅಂದಿದ್ದಕ್ಕೋಸ್ಕರ ಅಡಕೆ ಮರ ಕಡ್ದಿದ್ದಾನೆ ಅಂತ. ಇದಕ್ಕೊಂದು ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದರೆ ಸರ್, ನಿಜವಾಗಿ ಮೋಸ ಹೋಗಿರೋನು ನಾನು. ಅದು ಏನಾಗಿದೆ ಅಂದರೆ ಬರೀ ಹುಡುಗಿನ ಹೋಗಿ ಕೇಳಿರಲಿಲ್ಲ. ಇಡೀ ಗ್ರಾಮಕ್ಕೆಲ್ಲ ಗೊತ್ತು, ಇಡೀ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಗೊತ್ತು, ಪೊಲೀಸ್ ಸ್ಟೇಷನ್ಗೂ ಕೂಡ ಗೊತ್ತು. ಹುಡುಗಿಗೂ ನಮಗೂ ಮದುವೆ ಎಲ್ಲ ಫಿಕ್ಸ್ ಆಯಿತು. ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ. ಜೊತೆಗೆ ಪ್ರತಿಯೊಂದು ಏನೇನು ಆಗಬೇಕು ಮದುವೆ ವಿಚಾರವಾಗಿ ಎಲ್ಲ ಕೂಡ ನಡೆದಿತ್ತು. 2022ರಲ್ಲಿ ನಮ್ಮ ತಾಯಿ 1.5 ಎಕರೆ ಜಮೀನು ಮಾರಿದ್ವಿ. ಅದೊಂದು 30 ಲಕ್ಷ ಅಮೌಂಟ್ ಬಂದಿತ್ತು. ಬಂದ ನಂತರ ಏನಾಯಿತು ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇರೋದು ನೋಡೇನೆ ಇವ್ರು ಏನು ಮಾಡಿದ್ರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಈಗ ಅಶೋಕ್ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹುಡುಗಿಯ ಕುಟುಂಬಸ್ಥರು ಮದುವೆ ಮಾಡಿಕೊಡೋದಾಗಿ 25 ಲಕ್ಷ ಹಣವನ್ನು ಪೀಕಿದ್ದಾರೆ ಅಂಥೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, 4 ತಿಂಗಳ ಹಿಂದೆ ಅಷ್ಟೇ ಈ ಒಂದು ವಿಚಾರ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಏನು ಅಂದರೆ ಹುಡುಗಿಯನ್ನು ಮದುವೆ ಮಾಡಿಕೊಡ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಆ ದ್ವೇಷದಿಂದ ಒಟ್ಟು 500ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಯುವಕ ಕಡ್ದಿದ್ದಾನೆ ಅನ್ನುವಂಥ ರೀತಿಯಾದಂಥ ಒಂದು FIR ಹುಣಸೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಗಿತ್ತು. ಅದನ್ನು ಕೂಡ ನಾವು ಸುದ್ದಿಯನ್ನು ಮಾಡಿದ್ವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ಕೂಡ ಪೊಲೀಸರು ಜೈಲಿಗೂ ಕೂಡ ಕಳಿಸಿದರು. ಈಗ ಜೈಲಿನಿಂದ ಯುವಕ ಬಿಡುಗಡೆಯಾದ ಬಂದ ನಂತರದಲ್ಲಿ ಆ ಪ್ರಕರಣಕ್ಕೆ ಬೇರೆದೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಯುವಕ ಸ್ಪಷ್ಟವಾಗಿ ಸಾಕ್ಷಿ ಸಮೇತವಾಗಿ ಈಗ ಒಂದು ಆ ತಂದೆ ತಾಯಿ ಮತ್ತು ಯುವತಿಯ ವಿರುದ್ಧನೂ ಕೂಡ ದೂರನ್ನು ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇರುವಂಥದ್ದು, ಅವನ ಹತ್ರ ವಿತ್ ರೆಕಾರ್ಡ್ಸ್ ಕೂಡ ಇದೆ. ಒಟ್ಟು 25 ಲಕ್ಷಕ್ಕೂ ಹೆಚ್ಚು ಅಮೌಂಟನ್ನು ಆ ಹುಡುಗಿಯ ತಂದೆ ತಾಯಿ ಮತ್ತು ಹುಡುಗಿಗೆ ಈ ಮೂವರಿಗೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಯುವತಿಯನ್ನು ಮದುವೆ ಮಾಡಿಕೊಡ್ತೀವಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟರ ಮಟ್ಟಿನ ಪ್ರಮಾಣದ ಹಣವನ್ನು ಕೂಡ ಯುವಕ ಕೊಟ್ಟಿದ್ದಾನೆ. ಆದರೆ ಒಂದು ಹಂತದಲ್ಲಿ ಈ ಒಂದು ಮದುವೆಯನ್ನು ಮಾಡೋದಕ್ಕೂ ಕೂಡ ಅವರ ತಂದೆ ಒಪ್ಪೋದಿಲ್ಲ. ಹೀಗಾಗಿ ಈ ಯುವಕನ ಮೇಲೆಯೇ ಈ ರೀತಿಯಾಗಿ ಮರ ಕಡಿದಂತಹ ಒಂದು ಆರೋಪವನ್ನು ಕೂಡ ಮಾಡಿ ಅವನನ್ನು ಜೈಲಿಗೆ ಕಳಿಸಿರ್ತಾರೆ. ಈಗ ಆ ಜೈಲಿಗೆ ಕಳಿಸಿದಂತಹ ಪ್ರಕರಣವೇ ಈಗ ಆ ತಂದೆ ತಾಯಿಗೂ ಕೂಡ ತಿರುಗುಬಾಣವಾಗಿ ಪರಿಣಮಿಸಿರುವಂಥದ್ದು. ಈಗ ಯುವಕ, ಆ ತಂದೆ ತಾಯಿ ಮತ್ತು ಆ ಯುವತಿ ಮೂವರ ವಿರುದ್ಧವೂ ಕೂಡ ಈಗ ಪ್ರಕರಣವನ್ನು ದಾಖಲಿಸಿದ್ದಾನೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.